ಯಾಕಂದ್ರೆ ನಾನು ಯಾವತ್ತೂ ಮಾರ್ಕೆಟ್ ದೃಷ್ಟಿ ಇಟ್ಕೊಂಡು ನಾನು ಸಿನಿಮಾ ಮಾಡಲ್ಲ, ಪ್ರತಿಭೆ ಇಟ್ಕೊಂಡು ಸಿನಿಮಾ ಮಾಡ್ತೀನಿ, ಹೊಸಬ್ರಿಗೂ ಬೇಡಿಕೆ ಮಾಡ್ಕೊಟ್ಟಿದ್ದೀನಿ. ಮತ್ತು ನನ್ನ ಮಗ ಅಂತ ಹೊರತುಪಡಿಸಿ ಅದು ಇನ್ನೂ ಟೆನ್ಷನ್ ಆಗುತ್ತಾ ಅದಕ್ಕೆ, ಯಾಕಂದರೆ ಮುಂಚೆ ನಾನು ಹೊಸಬ್ರು ಪ್ರತಿಭಾವಂತರಿದ್ದು ಇಟ್ಕೊಂಡು ಮಾಡಿದ್ದೇನೆ. ಸಾನ್ಯಾ ಇದ್ದಾರೆ, ಅವ್ರನ್ನ ಆಡಿಷನ್ ಮಾಡಿಲ್ಲ, ನಾನು ಪ್ರತಿಭೆ ಇದೆ ನೋಡಿದೆ, ನನಗೆ ಆ ಪಾತ್ರಕ್ಕೆ ಸೂಕ್ತ ಆಗ್ತಾರೆ ಅಂತ ಅಷ್ಟು ಇಮಿಡಿಯೇಟ್ ತಗೊಂಡೆ ಅವ್ರು ನ್ಯಾಯ ಒದಗಿಸ್ತಾರೆ. ತುಂಬ ನ್ಯಾಯ ಒದಗಿಸ್ತಾರೆ. ಅದೇ ಥರ ಸಮರ್ಜಿತ್ತು ಅಷ್ಟೇ, ತುಂಬ ಒಂದು ತರಬೇತಿ ಕೊಡೋದು, ತುಂಬ ಶ್ರಮ ಪಟ್ಟಿದ್ದಾನೆ. ಮತ್ತು ಹೊಸಬರು ಯಾವ ಥರ ಬರಬೇಕು ಅಂತಂದರೆ, ನನ್ನ ಮಗ ಅಂತ ಹೇಳ್ತಾ ಇಲ್ಲ, ಡ್ಯಾನ್ಸ್ ಕಲಿಬೇಕು, ಫೈಟ್ ಕಲಿಬೇಕು, ಆ್ಯಕ್ಟಿಂಗ್ ಕಲಿಬೇಕು, ಅದನ್ನೆಲ್ಲ ಕಲಿತು ಫುಲ್ ಪ್ರಿಪೇರ್ ಆಗಿ ಬರಬೇಕು. ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ಹಲವಾರು ಯುವಕರು ನಾವು ಮಾತಾಡಿದ್ದಾರೆ, ಅದರಲ್ಲಿ ಸಮರ್ಜಿತು ಒಬ್ಬ. ಯಾಕಂತಂದರೆ ಅವನು ಅಷ್ಟೇ ಡ್ಯಾನ್ಸು, ಫೈಟು ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ ದೊಡ್ಡ ಮುರಳಿ ಮಾಸ್ತರು ಮತ್ತು ನಟನೆ ಪ್ರಶಾಂತ್ ಸಿಂಗ್ ಮತ್ತು ನಿರ್ಮಾಣ ಅವೆಲ್ಲ ವಿನ್ಯಾಸ ಕಲ್ತ್ಕೊಂಡವರು, ನ್ಯೂಯಾರ್ಕ್ ಅಕಾಡೆಮಿ ಫಿಲ್ಮ್ ಅಕಾಡೆಮಿ ಕಲ್ತ್ಕೊಂಡವರು, 3 ವರ್ಷ ಅದರಲ್ಲೇ ಅವರು ಡಿಗ್ರಿ ಪಡೆದಿದ್ದಾನೆ ಆ್ಯಕ್ಟಿಂಗಲ್ಲಿ. ಇದೆಲ್ಲ ತಯಾರಿ ತೊಗೊಂಡು ಬಂದಿದ್ದಾನೆ. ಯಾಕಂದರೆ ಹೊಸಬರು ನನ್ನ ಟೆನ್ಷನ್ನು, ಮಗ ಅಂತ ಟೆನ್ಷನ್ ಆಗಿಲ್ಲ. ಕತೆಗೆ ತುಂಬ ನ್ಯಾಯ ಒದಗಿಸಿದ್ದಾರೆ ಇಬ್ಬರು, ಹೊರಗಡೆ ಮತ್ತು ಎಡಗಡೆ ಇರೋರು. ಇದಕ್ಕೆ ಕತೆಗೆ ನ್ಯಾಯ ಒದಗಿಸಿದ್ರೆ ತುಂಬ ಖುಷಿ ಇದೆ. ಮಗನಿಗೆ ರಿಮ್ಯುನರೇಷನ್ ಜೀವನ ಕೊಟ್ಟಿದ್ದೆ. ಯಾಕೆಂತಂದರೆ ಈ ಸಿನಿಮಾಗೆ ನಾನು ಮಧ್ಯ ಒಂದು ಸ್ವಲ್ಪ ನನ್ನ ಪತ್ರಿಕೋದ್ಯಮ, TV ಈ ಕಮಿಟ್ಮೆಂಟ್ಸ್ ಬಂದು ಒಂದು ಸ್ವಲ್ಪ ಸಿನಿಮಾ ಬಗ್ಗೆ ಅಷ್ಟು ಆಸಕ್ತಿ ಇದೆ. ಸ್ವಲ್ಪ ನನಗೆ ಒಂದು ಏನೋ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಗಿದೆ ಸಿನಿಮಾ ಚಿತ್ರರಂಗಕ್ಕೆ. ಆದರೆ ಈ ಥರ ಇವ್ರು ಆ್ಯಕ್ಟಿಂಗ್ ನೋಡಿ, ಇವ್ರ ಕಮಿಟ್ಮೆಂಟ್ ನೋಡಿ ನನಗೂ ಒಂಥರ ಹುಮ್ಮಸ್ಸು ಹೆಚ್ಚಾಗಿದೆ. ಇನ್ನೂ ಹೆಚ್ಚು ಸಿನಿಮಾ ಮಾಡಬೇಕು, ವರ್ಷಕ್ಕೊಂದು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಮತ್ತು ಈ ಹಿಂದೆ ನಾನು 20 ವರ್ಷ, 24 ವರ್ಷ, 25 ವರ್ಷ ಆಗ್ಬೋದು, 25 ವರ್ಷ ಸಿನಿಮಾ ಇಂಡಸ್ಟ್ರಿ ಬಂದು ಮಾಡಿದ 11 ಸಿನಿಮಾ. ಅದು ಮುಂದೆ ವರ್ಷಕ್ಕೊಂದು ಸಿನಿಮಾ ಮಾಡಲಿಕ್ಕೆ ಮತ್ತೆ ಭೇಟಿ ಮಾಡ್ತಾ ಇರ್ತೀನಿ. ಮತ್ತು ಟೆಕ್ನಾಲಜಿನೂ ಚೇಂಜ್ ಆಗ್ತಾ ಇರುತ್ತೆ, ಅಪ್ಡೇಟ್ ಆಗ್ತಾ ಇರಬೇಕು. ಈ ಥರ ಯೂತ್ನ ಅಪ್ಡೇಟ್ ಮಾಡ್ತಾರೆ, ಅವ್ರು ನೋಡಿ ಅಂತ ಸ್ಫೂರ್ತಿ ಪಡಿತಾ ಇದೆ. ಇನ್ನೂ ಒಂಥರ ಹುಮ್ಮಸ್ಸು ಜಾಸ್ತಿ ಆಗ್ತಾ ಇದೆ. ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸಕ್ತಿ ಕಲಿಸ್ಬಿಟ್ಟಿದ್ದಾರೆ. ಸೊ ಆ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಅನ್ಕೊಂಡು ನನ್ನ ಬೆಸ್ಟ್ ಕೊಡ್ತಾ ಅನ್ಕೊಂಡು. ಯಾಕಂದರೆ ನಾನು 11 ಸಿನಿಮಾದಲ್ಲಿ 12ನೇ ಸಿನಿಮಾ ದಿಸ್ ಇಸ್ ಮೈ ಬೆಸ್ಟ್ ಫಿಲಮ್ ಅಂತ ಹೇಳ್ತಾರೆ.